ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮನಿ ಬ್ರೋ ಚಾನಲ್. ಸೊ ನಾನು ಮೊದಲೇ ಹೇಳಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಮಂತ್ ಎಂಡ್ಗೆ ಕಂಪ್ಲೀಟ್ ಸೆಪ್ಟೆಂಬರ್ದು P&L ತೋರಿಸ್ತೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಏನಾಗಿದೆ ಅಂತ. ಅದ್ರ ಜೊತೆಗೆ ಫಂಡಿಂಗ್ ಏನಿದು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈ ಮಂತಲ್ಲಿ ನಾನು 3,300 ರೂಪಾಯಿ ಬ್ರೋಕರೇಜ್ ಕಟ್ಟಿದ್ದೀನಿ. ಇದು GST, ಟ್ರಾನ್ಸಾಕ್ಷನ್ ಚಾರ್ಜಸ್ಸು ಎಲ್ಲ ಸೇರಿಬಿಟ್ಟು. ಓಕೆ, ಸೊ ಅದ್ರ ಜೊತೆಗೆ ಇಲ್ಲಿ ಫಂಡಿಂಗ್ ಅಂತ ಇದೆ ನೋಡಿ. ಫಂಡಿಂಗ್ 946 ರೂಪೀಸ್ ಆಗಿದೆ. ಓಕೆ ನೋಡಿ, 29, 14, 50, 98, 39. ಸೆಪ್ಟೆಂಬರ್ 28 305, 188, 28. ಓಕೆ, ಸೊ ಇದು ಫಂಡಿಂಗ್ ಏನು ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮಂತ್ಲಿ P&L ತೋರಿಸೋಕ್ಕಿಂತ ಮುಂಚೆ. ಸೊ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಫಸ್ಟು ಮೊದಲು ವಿಡಿಯೋನ ಲೈಕ್ ಮಾಡಿ. ಆದಷ್ಟು ಯಾರ್ಯಾರು ಟ್ರೇಡಿಂಗ್ ಮಾಡ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು. ಸೊ ನಿಮಗೆ ಫ್ರೀ ಸ್ಟ್ರಾಟಜಿ ಬೇಕಪ್ಪ ಅಂದರೆ ವಿಡಿಯೋ ಕೊನೆವರೆಗೂ ವೇಟ್ ಮಾಡಿ, ನಾನು ಹೇಳ್ತೀನಿ ಎಕ್ಸ್ಪ್ಲೇನ್, ಆಯಿತಾ? ಇವಾಗ ಎಕ್ಸಾಂಪಲ್ ಯಾವುದು, ಇದು BTC, ಬಿಟ್ಕಾಯಿನ್ ನೀವು ಸೆಲ್ಲಿಂಗ್ ಮಾಡಿದ್ರೆ, ಅಂದರೆ ಫ್ಯೂಚರ್ ಸೆಲ್ಲಿಂಗ್ ಮಾಡಿದ್ರೆ 0.0100% ಪ್ರತಿ 8 ಗಂಟೆಗೆ ಪರ್ 8 ಅವರ್ ನೋಡಿ, ಇದು ನಿಮಗೆ ಫಂಡಿಂಗ್ ಸಿಗ್ತಾ ಇರುತ್ತೆ. ಶಾರ್ಟ್ ಮಾಡಿದ್ರೆ ಮಾತ್ರ, ಬೈಯಿಂಗ್ ಮಾಡಿದ್ರೆ ಫಂಡಿಂಗ್ ಕಟ್ ಆಗ್ತಾ ಇರುತ್ತೆ, ಇಷ್ಟು, ಆಯಿತಾ? ಇದು ಫ್ಯೂಚರ್ ಟ್ರೇಡಿಂಗ್ ಮಾತ್ರ. ಇದು ಎಕ್ಸಾಂಪಲು, ಇದು ವೇರಿ ಸಹ ಆಗ್ತಾ ಇರುತ್ತೆ ಪ್ರತಿ 8 ಗಂಟೆಗೆ. ನಾನು ಬೇಕ್ USD ಶಾರ್ಟ್ ಮಾಡಿದ್ದೆ, ಆವಾಗ 0.4000% ನನಗೆ ಪ್ರತಿ 8 ಗಂಟೆಗೆ ಕೊಡ್ತಾ ಇತ್ತು. ಅದನ್ನ ಏನು ತೋರಿಸಿದ್ರಲ್ಲ ನನಗೆ 20 ರೂಪಾಯಿ 30 ರೂಪಾಯಿ. ಅದಾದಮೇಲೆ ಒಂದು 2-3 ಕಾಯಿನ್ ಬಂದಿದ್ದು. ಓಕೆ, ಅದರಲ್ಲಿ ಮೋರ್ ದ್ಯಾನ್ 1% ಇತ್ತು. ಬಟ್ ಬೈಯಿಂಗ್ ಮಾಡಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇಲ್ಲ. ಇಲ್ಲಿ ಫಂಡಿಂಗ್ ಮೇಲೆ ಯಾವ್ದಾದ್ರು ಒಂದು ಕಾಯಿನ್ ಮೇಲೆ ನೀವು ಹೋದರೆ ಫಂಡಿಂಗ್ ಅಂತ ಇರುತ್ತೆ, ಮೊಬೈಲಲ್ಲಿ ಲೆಫ್ಟ್ ಸೈಡಲ್ಲಿ ತೋರಿಸುತ್ತೆ. ಇಲ್ಲಿ ಮೈನಸ್ ಇದ್ದರೆ ಫ್ಯೂಚರ್ ಬೈ ಮಾಡಿದ್ರೆ ಫಂಡಿಂಗ್ ಸಿಗ್ತಾ ಇರುತ್ತೆ. ಇದರಲ್ಲಿ ಮೈನಸ್ ಇಲ್ಲ ಅಂದರೆ ಇದು ಪ್ಲಸ್ ಇದೆ ಅಂದರೆ ಶಾರ್ಟ್ ಮಾಡಿದ್ರೆ, ಅಂದರೆ ಕೆಳಗೆ ಹೋಗುತ್ತಂತ ಶಾರ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಫಂಡಿಂಗ್ ಸಿಗುತ್ತೆ. ಫ್ಯೂಚರ್ ಬೈ ಮಾಡಿದ್ರೆ ಸಿಗಲ್ಲ, ಫಂಡಿಂಗ್ ಇನ್ನೂ ಕಟ್ ಆಗ್ತಾ ಇರುತ್ತೆ. ಇದು ಫಂಡಿಂಗ್, ಇದು ಪ್ಲಸ್ಸು. ಏನಿಲ್ಲ ಅಂದರೆ ಇದು ಈ ಥರ ಇದ್ದರೆ, ಇದು ಯೂಸ್ವಲಿ ಎಥಿರಮ್ಮು, ದೊಡ್ಡ ಏನು ಕಾಯಿನ್ಸ್ ಇದ್ದಾವೆ, ಬಿಟ್ಕಾಯಿನು, ಸೊಲಾನಾ, ಅವೆಲ್ಲ. ಸೊ ನಿಮಗೆ ಯೂಸ್ವಲಿ ಫ್ಯೂಚರ್ ಶಾರ್ಟ್ ಮಾಡಿದ್ರೆ, ಕೆಳಗೆ ಹೋಗುತ್ತೆ ಅಂತ ಮಾಡಿದ್ರೆ ಮಾತ್ರ ಈ ಫಂಡಿಂಗ್ ಸಿಗುತ್ತೆ. ಇಷ್ಟು 0.0100% ಇಷ್ಟೇ ಆಲ್ಮೋಸ್ಟ್ ಫ್ಲಾಟ್ ಇರುತ್ತೆ ದೊಡ್ಡ ಕಾಯಿನ್ಸ್ಗೆ. ಚಿಕ್ಕ ಪುಟ್ಟ ಕಾಯಿನ್ಸ್ಗೆ ಪ್ರತಿ 8 ಗಂಟೆಗೆ ವೇರಿ ಆಗ್ತಾ ಇರುತ್ತೆ. ಸೊ ಇದು ಮೈನಸ್ ಇದ್ದರೆ, ಇವಾಗ ಎಕ್ಸಾಂಪಲ್ ನಾನು ಲಾಸ್ಟ್ 2 ಕಾಯಿನ್ಸ್ ಬೈ ಮಾಡಿದ್ದೆ, ಇನ್ಸ್ಟಾಗ್ರಾಮಲ್ಲಿ ತೋರಿಸಿ ನೋಡಿ ಯಾವುದಂತ. ಇದರಲ್ಲಿ ಮೈನಸ್ ಅಂದರೆ ಪ್ರತಿ 8 ಗಂಟೆಗೆ ಆಲ್ಮೋಸ್ಟ್ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಆಯಿತಾ, ನಿಮಗೆ ಎಷ್ಟಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿ 8 ಗಂಟೆಗೆ ಮೋರ್ ದ್ಯಾನ್ 1% ನಿಮಗೆ ಫಂಡಿಂಗ್ ಸಿಗ್ತಾ ಇರುತ್ತೆ. ಅಂದರೆ ಒಂದು ದಿವಸಕ್ಕೆ 3% ಸಿಗುತ್ತೆ ನಿಮಗೆ. ಲೆಕ್ಕ ಹಾಕಿ ಎಷ್ಟು ಅಂತ ನೀವೇ. ಓಕೆ, ಸೊ ಪ್ರತಿ 8 ಗಂಟೆಗೆ 1%, ಒಂದು ದಿನಕ್ಕೆ 3% ಸಿಗುತ್ತೆ ಇದು. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು. ಬಟ್ ಮೇಕ್ ಶೋರ್ ಇದರಲ್ಲಿ ಚೇಂಜಸ್ ಪ್ರತಿ 8 ಗಂಟೆಗೆ ಚೇಂಜಸ್ ಆಗಿರೋದ್ರಿಂದ, ಸೊ ನೋಡಿ ಇವಾಗ ಫಂಡಿಂಗ್ ಜಾಸ್ತಿ ಸಿಗ್ತಾ ಇದೆ, ರೀಸೆಂಟಾಗಿ ಆಗಿ ಬಂದಿದೆ ಇದು. ಅದಕ್ಕೋಸ್ಕರ ರ್ಯಾಲಿ ಸ್ಟಾರ್ಟ್ ಆಗ್ಬಿಡ್ತು. ಯಾಕಂದರೆ ಮೇಲೆ ಹೋಗುತ್ತಂದರೆ ಫಂಡಿಂಗ್ ಸಿಗುತ್ತೆ ಇದು. ಅದಕ್ಕೋಸ್ಕರ ಭಾಳಷ್ಟು ಜನ ಫಂಡಿಂಗು ಸಹ ಸಿಗುತ್ತೆ, ಡೈರೆಕ್ಷನಲ್ ಸಿಗುತ್ತೆ ಅಂತ ಬೈಯಿಂಗ್ ಮಾಡ್ತಾರೆ ಅಂತ ಕಾಯಿನ್ಸು. ಬಟ್ ಯಾವಾಗ ಫಂಡಿಂಗ್ ಚೇಂಜಸ್ ಆಗಿಬಿಡುತ್ತೋ, ಇವಾಗ ಮೈನಸ್ ಇರೋದು ಪ್ಲಸ್ ಆಗಿಬಿಡುತ್ತೆ ಅಂದ್ಕೊಳ್ಳಿ, ಎಕ್ಸಿಟ್ ಆಗಿ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದನ್ನು ಸ್ವಲ್ಪ ಡಬಲ್ ನೋಟಿಸ್ ಮಾಡ್ತಾ ಇರಬೇಕು. ಸ್ಟಾರ್ಟಿಂಗ್ ಇನ್ವೆಸ್ಟ್ ಎಲ್ಲ ಮಾಡಿಬಿಡಿ, ಒಂದು ಮಂತ್ ಆ ರೀತಿ ನೋಟಿಸ್ ಮಾಡ್ತಾರೆ. ನಿಮಗೆ ಎಕ್ಸ್ಪರ್ಟೀಸ್ ಆದರೆ ನೀವು ಇದರಲ್ಲಿ ಇದು ಫಂಡಿಂಗ್ ಸಹ ನೀವು ಟ್ರೈ ಮಾಡ್ಬೋದು. ಮೈನಸ್ ಇದ್ದರೆ ಮಾರ್ಕೆಟ್ ಮೇಲೋದ್ರೆ ನಿಮಗೆ ಫಂಡ್ ಸಿಗುತ್ತೆ. ಮೈನಸ್ ಇಲ್ಲಪ್ಪ ಅಂದರೆ ಮಾರ್ಕೆಟ್ ಕೆಳಗೆ ಹೋದರೆ ಫಂಡಿಂಗ್ ಸಿಗುತ್ತೆ ಅಷ್ಟೇ. ಎಷ್ಟು ಕಾಯಿನ್ ಇದ್ದಾವೆ ಚೆಕ್ ಮಾಡ್ತಾ ಹೋಗಿ. ಸೊ ಇವಾಗ ನಿಮಗೆ ಮಂತ್ಲಿ P&L ತೋರಿಸೋ ಸಮಯ. ಇವಾಗ 3,000 ಪ್ಲಸ್ಸು ಬ್ರೋಕರೇಜ್ ಕಟ್ಟಿದ್ದೀನಿ. ಫಂಡಿಂಗು 946 ರೂಪೀಸ್ ಪ್ರಾಫಿಟ್ ಆಗಿದೆ. ಇವಾಗ 1 ಮಂತು P&L ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟಾಗಿದೆ ಅಂತ 66,000 ಪ್ಲಸ್ ಪ್ರಾಫಿಟ್ ಆಗಿದೆ. ಓಕೆ, ಲಾಸ್ಟ್ ಟ್ರೇಡ್ ಆ್ಯಕ್ಚುಲಿ 70 ಪ್ಲಸ್ ಸಿಗ್ತಾ ಇತ್ತು. ಲಾಸ್ಟ್ ಟ್ರೇಡು ರಿವರ್ಸಲ್ ಆಗಿದ್ದರಿಂದ ಪ್ರಾಫಿಟ್ ಹೋಗಿ ಲಾಸಿಗೆ ಬಂತು. ಆ್ಯಕ್ಚುಲಿ ಒಂದು ಫ್ಯೂಚರು ತೋರಿಸ್ತೀನಿ. 8 ಸೆಪ್ಟೆಂಬರು 1,000 ಲಾಸು, 10 ಸೆಪ್ಟೆಂಬರು 5,000 ಪ್ಲಸ್ ಪ್ರಾಫಿಟು, 11 ಸೆಪ್ಟೆಂಬರು 362 ಲಾಸು, 12 ಸೆಪ್ಟೆಂಬರು 1,000 ಪ್ರಾಫಿಟು, 13 ಸೆಪ್ಟೆಂಬರು 326 ಲಾಸು, 14 ಸೆಪ್ಟೆಂಬರು 647 ಲಾಸು. ಇಲ್ಲಿ ಮೇನ್ ರಿಸ್ಕ್ ರಿವಾರ್ಡ್ ನಿಮಗೆ ನೋಡ್ತಾ ಇರಿ, ನನ್ನ ಟ್ರೇಡ್ನ ಸ್ವಲ್ಪ. 15 ಸೆಪ್ಟೆಂಬರು 3,000 ಪ್ಲಸ್ ಪ್ರಾಫಿಟು, 16 ಸೆಪ್ಟೆಂಬರು 358 ಲಾಸು,
17 ಸೆಪ್ಟೆಂಬರು 562 ಲಾಸು, 18 ಸೆಪ್ಟೆಂಬರ್ 1000 ಪ್ರಾಫಿಟು, 19 ಸೆಪ್ಟೆಂಬರು 971 ಲಾಸು, 21 ಸೆಪ್ಟೆಂಬರ್ 257 ಲಾಸು, 22 ಸೆಪ್ಟೆಂಬರ್ 26,000 ಪ್ಲಸ್ ಪ್ರಾಫಿಟು, 23 ಸೆಪ್ಟೆಂಬರ್ 7,000 ಪ್ಲಸ್ ಪ್ರಾಫಿಟು, 24 ಸೆಪ್ಟೆಂಬರ್ 1000 ಪ್ಲಸ್ ಪ್ರಾಫಿಟು, 25 ಸೆಪ್ಟೆಂಬರ್ 20,000 ಪ್ಲಸ್ ಪ್ರಾಫಿಟು, 28 ಸೆಪ್ಟೆಂಬರ್ 2,000 ಪ್ಲಸ್ ಪ್ರಾಫಿಟು, 29 ಸೆಪ್ಟೆಂಬರ್ 948 ಲಾಸು, ಇವತ್ತು 30 ಸೆಪ್ಟೆಂಬರ್ 1,500 ಪ್ಲಸ್ ಪ್ರಾಫಿಟ್ ಆಗಿದೆ. ಸೊ ಓವರಾಲ್ ಟೋಟಲು 66,000 ಪ್ಲಸ್ ಪ್ರಾಫಿಟ್ ಆಗಿದೆ. 3,000 ಬ್ರೋಕರೇಜ್ ಕಟ್ಟಿದ್ದೀನಿ, ಅದರಲ್ಲಿ ಆಲ್ಮೋಸ್ಟ್ 1,000 ರುಪೀಸ್ ಫಂಡಿಂಗ್ ಸಹ ನಮಗೆ ಸಿಕ್ಕಿದೆ ಅಲ್ವಾ. ಸೊ ನಾನು ಎವ್ರಿ ಮಂತ್ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ತೋರಿಸ್ತಾ ಇರ್ತೀನಿ. ಓಕೆ, ಇಲ್ಲಿ ಮೇನ್ ಆಗಿ ನಿಮಗೆ ಡಿಸಿಪ್ಲಿನ್ನು, ನಿಮ್ಮ ಸ್ಟ್ರಾಟಜಿ ಫಾಲೋ ಆಯಿತಾ, ಟ್ರೇಡಿಂಗ್ ಸೈಕಾಲಜಿ, ರಿಸ್ಕ್ ರಿವಾರ್ಡು ಎಲ್ಲ ಓವರಾಲ್ ಬೇಕಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಸಹ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಒಂದೇ ದಿನದಲ್ಲಿ ನೀವು ಇಷ್ಟು ಪ್ರಾಫಿಟು ಡಬಲ್ ತ್ರಿಬಲ್ ಎಲ್ಲ ಮಾಡೋಕ್ಕಾಗಲ್ಲ, ಬಟ್ ಎಕ್ಸ್ಪೀರಿಯನ್ಸ್. ಸೊ ಇದು 66,000 ಪ್ಲಸ್ ಪ್ರಾಫಿಟ್ ಮಾಡಿದ್ರು ಸಹ ನಾನು ಆವ್ರೇಜ್ ಆಗಿ 1,000 ರುಪೀಸ್ ಟು 7,000-8,000 ರುಪೀಸ್ ಅಷ್ಟೇ ನಾನು ಇದಕ್ಕೆ ಯುಟಿಲೈಸ್ ಮಾಡ್ತಿರೋದು. ಇದೊಂದು ಹೇಳ್ತೀನಿ ನಿಮಗೆ, 1,000 ರುಪೀಸಿಂದ ಮ್ಯಾಕ್ಸಿಮಮ್ 7,000-8,000 ರುಪೀಸ್ ನಾನು ಟ್ರೇಡ್ಗೆ ಯೂಸ್ ಮಾಡ್ತಿರೋದು ಅಷ್ಟೇ. ಓಕೆ, ಕಂಪ್ಲೀಟ್ ಫಂಡ್ ಏನು ನಾನು ಯೂಸ್ ಮಾಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿನ್ ರೇಟು ಜಸ್ಟ್ 47% ಇದೆ. ಆವ್ರೇಜ್ ವಿನ್ ನೋಡಿ 3,000 ಪ್ಲಸ್ ಇದೆ. ಆವ್ರೇಜ್ ಲಾಸ್ ನೋಡಿ 234 ಇದೆ. 51 ಟ್ರೇಡ್ಸ್ ತೊಗೊಂಡಿದ್ದೀನಿ. ಓಕೆ, ರಿಯಲೈಸ್ ಪಿ&ಎಲ್ 66,000 ಪ್ಲಸ್ ಇದೆ. ಓಕೆ, ಇಲ್ಲಿ ರೀಸೆಂಟಾಗಿ ನೀವು ನೋಡ್ತಾ ಇರ್ಬೋದು 40,000 ವಿಡ್ರಾಲ್ ಸಹ ಮಾಡಿದ್ದೀನಿ. ಸೊ ಅಗೇನ್ ನಾನು ವಿಡ್ರಾಲ್ ಮಾಡ್ತೀನಿ. ಆವ್ರೇಜ್ ಆಗಿ ನಾನು 1 ಲಕ್ಷ ಮಾತ್ರ ಈ ಅಕೌಂಟಲ್ಲಿ ಹೋಲ್ಡ್ ಮಾಡಿರ್ತೀನಿ, ಅದರಲ್ಲಿ ನಾನು ಟ್ರೇಡಿಂಗ್ ಮಾಡ್ತೀನಿ. ಯಾಕಂದರೆ ಇದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾತ್ರ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಯಾರ್ಯಾರು ನಮ್ಮ ಲಿಂಕಿಂದ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಓಪನ್ ಮಾಡ್ತೀರಾ ಅವರಿಗೆ ಮಾತ್ರ ಫ್ರೀ ಸ್ಟ್ರಾಟಜಿ ಸಿಗುತ್ತೆ. ಸ್ವಲ್ಪ ದಿನ ಮಾತ್ರ, ಅದಾದಮೇಲೆ ನಾನು ಪೇಡ್ ಮಾಡ್ತೀನಿ. ಯಾಕಂದರೆ ಫ್ರೀ ಕೊಟ್ಟರೆ ಅಷ್ಟೊಂದು ವ್ಯಾಲ್ಯೂ ಇರಲ್ಲ. ಓಕೆ, ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವು ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಓಪನ್ ಮಾಡಿ ಈ ಮಂತಲ್ಲಿ ಟ್ರೇಡ್ ಮಾಡಿರೋ ಸ್ಕ್ರೀನ್ಶಾಟ್ ಇಮೇಲ್ ಮಾಡಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇಮೇಲ್ ಐಡಿ ಇದೆ, ಅವರಿಗೆ ಸ್ಟ್ರಾಟಜಿ ಆಲ್ರೆಡಿ ಸಹ ಕಳಿಸಿದ್ದೀನಿ. ನಿಮಗೆ ಬೇಕಾದರೆ ಅಕೌಂಟ್ ಓಪನ್ ಮಾಡಿ ಸ್ಟ್ರಾಟಜಿ ಪಡ್ಕೋಬೋದು. ಮೇಲ್ ಮಾಡಿ, ಇಮಿಡಿಯೇಟ್ ಪದೇ ಮೇಲ್ ಮಾಡೋಕ್ಕೆ ಹೋಗಬೇಡಿ, ನಾನು ರಿಪ್ಲೈ ಮಾಡಲ್ಲ. ಅಟ್ಲೀಸ್ಟ್ 4-5 ಡೇಸ್ ಆದರೂ ವೇಟ್ ಮಾಡ್ಬೇಕು ನೀವು. ಓಕೆ, ಸೊ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಆದಷ್ಟು ಯಾರ್ಯಾರು ಟ್ರೇಡಿಂಗ್ ಮಾಡ್ತಾರೆ ಅವರಿಗೆ ಶೇರ್ ಸಹ ಮಾಡಿ. ಥ್ಯಾಂಕ್ ಯು ಸೋ ಮಚ್.